ಹಾಯ್ ಗೆಳೆಯರೇ, ರಮ್ಯಾ ಜಿಕೆ ಸ್ಟೋರಿ ಚಾನೆಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ, ಕನ್ನಡಿಗರ ಚಾನೆಲ್ ಅನ್ನು ಬೆಳೆಸಿ. ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ರಾಹುಲ್. ನಾನು ಮತ್ತು ನನ್ನ ಇಬ್ಬರು ಫ್ರೆಂಡ್ ಭದ್ರ ಮತ್ತು ರುದ್ರ ಎಲ್ಲರೂ ಸೇರಿ ಬೆಂಗಳೂರಿನಲ್ಲಿ ಒಂದು ಪ್ರೈವೇಟ್ ಕಾಲೇಜಿನಲ್ಲಿ ಜೊತೆಯಲ್ಲಿ ಓದುತ್ತಿದ್ದೆವು. ಆದ್ದರಿಂದ ಮೂವರು ಸೇರಿಕೊಂಡು ಒಂದು ರೂಮ ಬಾಡಿಗೆ ಮಾಡಿಕೊಂಡು ವಾಸಿಸುತ್ತಿದ್ದೆವು. ಅವರ ಊರು ಹೊಸಪೇಟೆ ಸಮೀಪದ ಒಂದು ಸಣ್ಣ ಹಳ್ಳಿ. ರುದ್ರ ಸಣ್ಣವನಿರುವಾಗಲೇ ಅವರ ತಂದೆ ತೀರಿಕೊಂಡಿದ್ದರು. ಅವರ ಮನೆಯಲ್ಲಿ ಅವನ ಅಕ್ಕ ಮತ್ತು ತಾಯಿ ಮಾತ್ರ ಇರುತ್ತಿದ್ದರು. ರುದ್ರ ಮತ್ತು ಭದ್ರ ಇಬ್ಬರೂ ಒಂದೇ ಹಳ್ಳಿಯಿಂದ ಬಂದಿದ್ದರು. ರುದ್ರನ ಅಮ್ಮನ ಹೆಸರು ಕುಸುಮ, ಅಕ್ಕನ ಹೆಸರು ಕಾವೇರಿ. ಒಂದು ದಿನ ಅವನತ್ತ ಅಕ್ಕನಿಗೆ ಪಕ್ಕದ ಹಳ್ಳಿಯಿಂದ ಒಂದು ಒಳ್ಳೆಯ ಸಂಬಂಧ ಕೂಡಿ ಬಂದಿದ್ದು. ಹುಡುಗ ನೋಡಲು ಸುಂದರವಾಗಿದ್ದ ಮತ್ತು ಒಳ್ಳೆಯವನಾಗಿದ್ದನು. ಅದಕ್ಕಾಗಿ ಮನೆಯಲ್ಲಿ ಎಲ್ಲರಿಗೂ ಈ ಸಂಬಂಧ ಇಷ್ಟವಾಗಿ ಆದಷ್ಟು ಬೇಗ ಅವಳ ಮದುವೆ ಮಾಡಿ ಮುಗಿಸುವ ನಿರ್ಧಾರ ಮಾಡಿದರು. ರುದ್ರನಿಗೆ ಅಪ್ಪ ಇಲ್ಲದಿದ್ದರಿಂದ ಮದುವೆಯ ಎಲ್ಲಾ ಜವಾಬ್ದಾರಿ ನನ್ನ ಗೆಳೆಯನ ಮೇಲೆಯೇ ಇತ್ತು. ಮದುವೆಗೆ ಸಂಬಂಧಿಸಿದ ತಯಾರಿ ಕೆಲಸಗಳು ತುಂಬಾ ಇದ್ದಿದ್ದರಿಂದ 20 ದಿನಗಳ ಮುಂಚೆಯೇ ಅವನು ಊರಿಗೆ ಹೋಗಬೇಕಾಗಿತ್ತು. ಅವನು ಮೊದಲನೇ ಸೆಮ್ ಪರೀಕ್ಷೆ ಮುಗಿದ ನಂತರ ಅವರು ಮಾಡಲು ಸಿದ್ಧರಾದರು ಮತ್ತು ನನ್ನನ್ನು ಕೂಡ ಅವರ ಊರಿಗೆ ಕರೆದುಕೊಂಡು ಹೋದರು. ಕಾವೇರಿ ಬಗ್ಗೆ ಹೇಳಬೇಕೆಂದರೆ ಅವಳ ವಯಸ್ಸು 20, ನೋಡೋಕೆ ಒಳ್ಳೆಯ ವೇಣಿಕೆಯಂತೆ ಕಾಣುತ್ತಿದ್ದಳು. ಅವರ ಮನೆಗೆ ಹೋದಾಗ ಅವನು ಅಮ್ಮ ತಂಗಿಗೆ ನನ್ನ ಪರಿಚಯ ಮಾಡಿಕೊಟ್ಟನು. ಹೀಗೆ ಅವನಿಗೂ ನನಗೂ ಪರಿಚಯವಾಯಿತು. ಆಗಾಗ ಅವನ ತಂಗಿಯ ಜೊತೆ ಫೋನ್ನಲ್ಲಿ ಮಾತನಾಡಿದ್ದು ಬಿಟ್ಟರೆ ನೇರವಾಗಿ ನೋಡಿರಲಿಲ್ಲ. ಮೊದಲ ಬಾರಿ ಅವಳನ್ನು ಕಂಡ ನನಗೆ ಅವಳ ಬಗ್ಗೆ ಯಾವ ಕೆಟ್ಟ ಉದ್ದೇಶವೂ ಇರಲಿಲ್ಲ. ನಾವು ಮದುವೆಗೆ ಸ್ವಲ್ಪ ಮುಂಚೆಯೇ ಹೋಗಿದ್ದರಿಂದ ರುದ್ರಣ್ಣ ತಾಯಿಗೆ ತುಂಬಾ ಸಂತೋಷವಾಯಿತು. ಅವರಿಗೆ ಸುಮಾರು 40 ವರ್ಷ ಆಗಿ ಇರಬಹುದು, ಆದರೆ ನೋಡುವುದಕ್ಕೆ ಹಾಗೆ ಅನ್ನಿಸುತ್ತಿರಲಿಲ್ಲ. ಅವರಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿದ್ದರು. ಅವರು ಇನ್ನೂ ಸುಂದರವಾಗಿ ಕಾಣುತ್ತಿದ್ದರು. ಅವರ ಮನೆಯಲ್ಲಿ ನಾನು ಯಾವುದೇ ಚಿಂತೆ ಇಲ್ಲದೆ ನನ್ನ ಪಾಡಿಗೆ ನಾನು ಮದುವೆ ಕೆಲಸ ಮಾಡಿಕೊಂಡು ಇದ್ದೆ. ಅವರ ಮನೆಯಲ್ಲಿ 4-5 ದಿನಗಳು ಹೇಗೆ ಕಳೆಯಿತು ಎಂದು ನಮಗೆ ಗೊತ್ತಾಗಿರಲಿಲ್ಲ. ನನಗೂ ಹೊಸ ಊರು, ಹೊಸ ಜನರು ಎಂದು ತುಂಬಾ ಖುಷಿಯಾಗುತ್ತಿತ್ತು. ಅದು ಒಳ್ಳೆಯ ಆಗಿದ್ದರಿಂದ ಅಲ್ಲಿ ತುಂಬಾ ಪ್ರಶಾಂತವಾದ ಮತ್ತು ಸುಂದರವಾದ ವಾತಾವರಣವಿತ್ತು. ಅದನ್ನು ಅನುಭವಿಸುತ್ತಾ ನಾನು ಮತ್ತು ನನ್ನ ಗೆಳೆಯರು ಆ ಊರಲ್ಲಿ ಸುತ್ತಾಡಿಕೊಂಡು ಇದ್ದೆವು. ಆದರೆ ಹೀಗೆ ಊರಲ್ಲಿ ಸುತ್ತಾಡುವಾಗ ಊರಿನಲ್ಲಿರುವ ತನ್ನ ಬಾಲ್ಯ ಗೆಳೆಯರನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದ. ಆಗ ನಾವು ಅವರ ಜೊತೆ ಸೇರಿ ಅವಾಗೊಮ್ಮೆ ಇವಾಗೊಮ್ಮೆ ಎಣ್ಣೆ ಪಾರ್ಟಿ ಹೊಡೆಯುತ್ತಿದ್ದೆವು. ಆದರೆ ಒಂದು ದಿನ ಅವರು ನಶೆಯಲ್ಲಿ ಮಾತಾಡಿಕೊಳ್ಳುವ ಮಾತನ್ನು ಕೇಳಿ ಒಮ್ಮೆಲೆ ನನಗೆ ಸರ್ಪ್ರೈಸ್ ಆಯಿತು. ಅವರು ರುದ್ರನ ತಂಗಿ ಇರುವ ಕೆಲವೊಂದು ಚಟಗಳು ಮತ್ತು ಅವಳು ಹಾಡಿರುವ ಕೆಲವೊಂದು ಆಟಗಳ ಬಗ್ಗೆ ಮಾತಾಡುತ್ತಿದ್ದರು. ಇದರಿಂದಾಗಿ ನನಗೆ ರುದ್ರನ ತಂಗಿಗೆ ಯಾಕೆ ಇಷ್ಟು ಬೇಗ ಮದುವೆ ಮಾಡುತ್ತಿದ್ದಾರೆ ಎನ್ನುವ ಅನುಮಾನ ಆಗ ನನಗೆ ಅರ್ಥವಾಯಿತು. ಕಾವೇರಿ ಹುಡುಗರ ವಿಷಯದಲ್ಲಿ ಸ್ವಲ್ಪ ಬೇರೆ ರೀತಿಯ ಹೆಣ್ಣು ಎನ್ನುವ ವಿಷಯ ಅವನ ಸ್ನೇಹಿತರಿಂದ ನನಗೆ ತಿಳಿಯಿತು. ಅವನ ಗೆಳೆಯರಿಗೆ ಗೊತ್ತಿರುವ ಪಕ್ಕದೂರಿನ ಯುವಕರು ಈಗಾಗಲೇ ಅವಳ ಜೊತೆ ಆ ಕೆಲಸ ಮಾಡಿದ ವಿಷಯ ನನಗೆ ತಿಳಿಯಿತು. ಅವಳನ್ನು ಅವರು ಅನುಭವಿಸಿದ್ದರು. ಈ ವಿಷಯ ಕಾವೇರಿ ತಾಯಿಗೆ ಗೊತ್ತಾಗಿದ್ದರಿಂದ ಅವರ ತಮ್ಮ ದೂರದ ಸಂಬಂಧಿಕರಲ್ಲಿ ಒಬ್ಬ ಹುಡುಗನನ್ನು ನೋಡಿ ಆದಷ್ಟು ಬೇಗ ಅವಳ ಮದುವೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದರು. ಈ ವಿಷಯವನ್ನು ಮೊದಲು ಬಾರಿಗೆ ನನಗೆ ನಂಬಲು ಆಗಲಿಲ್ಲ. ಆದರೆ ಇದರ ಬಗ್ಗೆ ಜಾಸ್ತಿ ತಿಳಿದುಕೊಳ್ಳಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡೆ. ಹಾಗಾಗಿ ಸಮಯವನ್ನು ವೇಸ್ಟ್ ಮಾಡದೆ ಇದರ ಬಗ್ಗೆ ಸಮಯ ಸಿಕ್ಕಾಗೆಲ್ಲ ವಿಚಾರ ಮಾಡುತ್ತಿದ್ದೆ. ಕಾವೇರಿ ಇತರದ ಹೆಣ್ಣು ಎಂದು ಗೊತ್ತಾಗುವವರೆಗೆ ನನಗೆ ಯಾವುದೇ ರೀತಿಯ ಫೀಲ್ ಅವಳ ಮೇಲೆ ಇರಲಿಲ್ಲ. ಅವಳ ಕುರಿತಾಗಿ ಈ ಮಾತುಗಳನ್ನು ಕೇಳಿದ ನಂತರ ಆಕೆಯನ್ನು ಪ್ರತಿದಿನ ಗಮನಿಸುವುದಕ್ಕೆ ಶುರು ಮಾಡಿದೆ. ಅದೇ ಊರಿನ ಪಕ್ಕದ ಓಣಿಯಲ್ಲಿ ರುದ್ರನ ದೊಡ್ಡಪ್ಪ ಇದ್ದರು. ಅವರನ್ನು ಮದುವೆಗೆ ಬರುವಂತೆ ಅವರಿಗೆ ಆಮಂತ್ರಣ ನೀಡಿ ಹಾಗೆ ಅವರ ಜೊತೆ ಕೆಲವೊಂದು ಮದುವೆಗೆ ಬೇಕಾದ ಸಲಹೆಗಳು ಮತ್ತು ಮದುವೆಗೆ ಬೇಕಾದ ಆಭರಣಗಳನ್ನು ಖರೀದಿಸುವುದಕ್ಕಾಗಿ ನನ್ನ ಗೆಳೆಯರು ರುದ್ರ ಮತ್ತು ಭದ್ರ ಅವರ ಮನೆಗೆ ಹೊರಟು ಹೋದರು. ನನಗೆ ಇಲ್ಲಿಯ ಮನೆಯಲ್ಲಿ ಇರುವಂತೆ ಹಾಗೂ ಅವನ ಅಕ್ಕ ಅಮ್ಮನಿಗೆ ಸಹಾಯ ಮಾಡುವಂತೆ ಹೇಳಿ ಹೋದರು. ನಾನು ಸರಿ ಅಂತ ಅವರಿಗೆ ಹೇಳಿ ಕಳಿಸಿದೆ. ಕಾವೇರಿ ತನ್ನ ಅಮ್ಮನ ಜೊತೆಯಲ್ಲಿರುವಾಗ ನನ್ನ ಜೊತೆಗೆ ಆಗೊಮ್ಮೆ ಈಗೊಮ್ಮೆ ಮಾತನಾಡುತ್ತಿದ್ದಳು. ಅಮ್ಮ ಬೇರೆ ಕೆಲಸದಲ್ಲಿ ತೊಡಗಿಕೊಂಡರೆ ಸಾಕು ನನ್ನೊಡನೆ ಖುಷಿಯಿಂದ ಮಾತನಾಡುತ್ತಿದ್ದಳು. ಅಲ್ಲದೆ ಮಾತಿನ ನಡುವೆ ನಾನು ಅವಳನ್ನು ಸೌಂದರ್ಯವನ್ನು ಅಲ್ಪ ಸ್ವಲ್ಪ ನನ್ನ ಕಣ್ಣಿಗೆ ಬೀಳುವಂತೆ ಮಾಡುತ್ತಿದ್ದಳು. ಅದು ನನ್ನನ್ನು ಕೆಣಕುತ್ತಿದ್ದರು. ನಾನು ಕಷ್ಟಪಟ್ಟು ತಡೆದುಕೊಳ್ಳುತ್ತಿದ್ದೆ. ಇದರ ನಡುವೆ ರುದ್ರ ಮತ್ತು ಭದ್ರ ಹೋಗಿ ಅದಾಗಲೇ 4 ದಿನ ಕಳೆದು ಹೋಯಿತು. ಮನೆಯಲ್ಲಿ ರುದ್ರನ ಅಮ್ಮ ಕೂಡ ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತನಾಡುತ್ತಿದ್ದರು. ಅವರು ಕೂಡ ನೋಡುವುದಕ್ಕೆ ತುಂಬಾ ಸುಂದರವಾಗಿ ಫಿಲಂ ಹೀರೋಯಿನ್ ಕಾಣುತ್ತಿದ್ದರು ಮತ್ತು ಅಷ್ಟೇ ಕೆಲಸದಲ್ಲಿ ಚುರುಕಾಗಿ ಇದ್ದರು. ನಾನು ಇಬ್ಬರು ಸುಂದರಿಯರನ್ನು ಕಣ್ಣಾರೆ ಕಂಡ ನನಗೆ ಒಂಥರ ಒಳಗೊಳಗೆ ಖುಷಿಯಾಗುತ್ತಿತ್ತು. ಅವರಿಬ್ಬರು ಕೆಲಸ ಮಾಡುವುದು, ಮಾತನಾಡುವುದು ಎಲ್ಲವನ್ನೂ ನೋಡುತ್ತಾ ಇರುವುದೇ ಕಣ್ಣಿಗೆ ಕುಕ್ಕುವಂತೆ ಇತ್ತು. ನಾನು ಎಷ್ಟೇ ಆಗಲಿ ವಯಸ್ಸಿಗೆ ಬಂದ ಹುಡುಗ ಅಲ್ವಾ, ನನಗೂ ಕೂಡ ಬೇರೆ ಬೇರೆ ತರಹದ ವಿಚಾರ ಆಲೋಚನೆಗಳು ತಲೆಗೆ ಬರುತ್ತಿದ್ದವು. ಅಲ್ಲದೆ ನಾನು ಅವರ ಸೌಂದರ್ಯವನ್ನು ಕದ್ದು ನೋಡುವುದು ಆಂಟಿಗೂ ಕೂಡ
ಗೊತ್ತಾಗಿಬಿಟ್ಟಿತ್ತು. ಅವರು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೆ ಅವರು ಅವರ ಪಾಡಿಗೆ ತಮ್ಮ ಕೆಲಸವನ್ನು ಮಾಡುತ್ತಿದ್ದರು. ಆದರೆ ಕಾವೇರಿ ಯಾವಾಗಲೂ ಅಗತ್ಯ ಇರಲಿ ಬಿಡಲಿ ಯಾವಾಗಲೂ ಖುಷಿಯಿಂದ ನನ್ನ ಜೊತೆಯಲ್ಲಿ ಕುಳಿತು ಹರಟೆ ಹೊಡೆದುಕೊಂಡು ಮಾತನಾಡುತ್ತಿದ್ದಳು. ಹೀಗೆ ಒಂದು ದಿನ ಆಂಟಿ ತನ್ನ ತವರು ಮನೆಗೆ ತನ್ನ ತಂದೆ ಮತ್ತು ತನ್ನ ಅಣ್ಣ ಅಕ್ಕಂದಿರನ್ನು ಮದುವೆಗೆ ಬರುವಂತೆ ಕರೆದು ಬರುತ್ತೇನೆ ಎಂದು ಹೇಳಿ ಅವರು ಅವತ್ತೇ ಅವರ ತವರು ಮನೆಗೆ ಹೋದರು. ಬರುವುದು ನಾಳೆ ಆಗುತ್ತದೆ ಅಂತ ಹೇಳಿ ಹೋದರು. ಮನೆಯಲ್ಲಿ ಕಾವೇರಿ ಮತ್ತೆ ನಾನು ಇಬ್ಬರೇ ಇದ್ದೆವು. ನಾವಿಬ್ಬರು ಬೇಸರವಾಗುತ್ತದೆ ಅನ್ನೋ ಕಾರಣ ಮನೆಯವರಿಗೆ ಕೇರಂ ಆಡುತ್ತಾ ಕುಳಿತವು. ಆಗ ಆಕೆ ಸುಮ್ಮನೆ ಆಡಿದರೆ ಹೇಗೆ ಮಜಾ ಬರಲ್ಲ, ಏನಾದರೂ ಪಂದ್ಯ ಇಟ್ಟುಕೊಂಡರೆ ಮಜಾ ಬರುತ್ತೆ ಅಂದಳು. ನಾನು ಅವಳಿಗೆ ದುಡ್ಡು ಬೆಟ್ ಮಾಡೋಣ ಅಂದಾಗ ಆಕೆ ಅದೆಲ್ಲ ಆಗುವುದಿಲ್ಲ, ನಾನು ಬೆಟ್ಟಿಂಗ್ ಆಡುವುದಿಲ್ಲ ಅಂದಳು. ನಾನು ಸರಿ ಏನು ಮಾಡುವುದು ಅಂತ ಕೇಳಿದೆ. ಆಗ ಆಕೆ ಸ್ವಲ್ಪ ಹೊತ್ತು ಯೋಚಿಸಿ ನೀನು ಯಾರಿಗೂ ಹೇಳಬಾರದು ಅಂದರೆ ಮಾತ್ರ ಹೇಳುತ್ತೇನೆ ಎಂದಳು. ನಾನು ಗಾಬರಿಯಾಗಿ ಸರಿ ಅಂತ ಹೇಳಿ ಒಪ್ಪಿಕೊಂಡೆ. ಅವಳು ಪ್ರಾಮಿಸ್ ಅಂತ ಹೇಳಿದ್ಲು. ನಾನು ಆಯ್ತು ಪ್ರಾಮಿಸ್ ಅಂತ ಹೇಳಿದೆ. ಆಗ ಆಕೆ ಆಟದಲ್ಲಿ ಯಾರು ಸೋಲುತ್ತಾರೋ ಗೆದ್ದವರು ಒಂದು ಮುತ್ತು ಕೊಡಬೇಕು ಅಂದಳು. ನನಗೆ ಅವಳ ಬಗ್ಗೆ ಮೊದಲೇ ರುದ್ರನ ಸ್ನೇಹಿತರು ಹೇಳಿದ್ದರಿಂದ ನನಗೆ ಏನೂ ಆಶ್ಚರ್ಯ ಅನಿಸಲಿಲ್ಲ. ಆದರೆ ಯಾಕೋ ಸ್ವಲ್ಪ ಗಾಬರಿ ಆದಂತೆ ಆಯ್ತು. ಕೊನೆಗೆ ಅವಳ ಮಾತಿಗೆ ಒಪ್ಪಿಕೊಂಡೇ ಆಟ ಆಡಲು ಶುರು ಮಾಡಿದೆವು. ಅದರಂತೆ ನಾನು ಮೊದಲು ಆಟದಲ್ಲಿ ಬೇಕಂತಲೇ ಸೋತುಬಿಟ್ಟೆ. ಆಗ ನನಗೆ ಮುತ್ತು ಕೊಡುವಂತೆ ಹೇಳಿದಳು. ನಾನು ಕೊಟ್ಟೆ. ಆಗ ನನಗೆ ಮೈಯಲ್ಲಿ ಕರೆಂಟ್ ಶಾಕ್ ಹೊಡೆದ ಹಾಗೆ ಆಯ್ತು. ಆಮೇಲೆ ಎರಡನೇ ಆಟದಲ್ಲಿ ಅವಳು ಸೋತಳು. ಆಗ ನಾನು ಅವಳನ್ನೇ ನೋಡ್ತಾ ಇದ್ದಾಗ ಆಕೆ ನನ್ನ ಎದುರೇ ಕೂತು ತನ್ನ ಕೈಗಳಿಂದ ನನ್ನ ಕಣ್ಣು ಮುಚ್ಚಿ ಮುತ್ತು ಕೊಟ್ಟಳು. ಸುಮ್ಮನೆ ಕುಳಿತಳು. ಅವಳನ್ನು ಹಾಗೆ ಸಮೀಪದಿಂದ ನೋಡುವಾಗ ನನ್ನ ಮನಸ್ಸಿನಲ್ಲಿ ಏನೇನೋ ಆಗುತ್ತಿತ್ತು. ನಾನು ಮತ್ತೆ ಬೇಕಂತಲೇ ನೆಕ್ಸ್ಟ್ ಗೇಮ್ ಸೋತುಬಿಟ್ಟೆ. ಆಗ ನಾನು ಮತ್ತೊಂದು ಕೊಟ್ಟೆ. ಇವಾಗ ನಾವಿಬ್ಬರು ಒಬ್ಬರನ್ನು ಒಬ್ಬರು ನೋಡುತ್ತಿದ್ದೆವು. ಅವಳು ಹಾಗೆ ನನ್ನನ್ನು ದುರುಗುಟ್ಟಿ ನೋಡುತ್ತಾ ಕುಳಿತಳು. ಮತ್ತೆ ನಾನು ಮುಂದಿನ ಆಟದಲ್ಲಿ ಸೋಲಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಈ ಸಾರಿ ಅವಳು ಸೋತು ಹೋದಳು. ಆದರೆ ಅವಳು ನಾನೇನು ಕೊಡುವುದಿಲ್ಲ, ಆದರೆ ನೀನು ಹೇಳಿದ ಹಾಗೆ ಕೇಳುತ್ತೇನೆ ಎಂದಳು. ನಾನು ಹಾಗೆಲ್ಲ ಆಗುವುದಿಲ್ಲ. ಒಂದು ವೇಳೆ ನಾನು ಸೋತಿದ್ದರೆ ನೀನು ಬಿಡುತ್ತಿದ್ದೀಯ. ಆಟದ ಮುಂಚೆ ಹೇಳಿರುವ ರೂಲ್ಸ್ ಬ್ರೇಕ್ ಮಾಡುವ ಹಾಗೆ ಇಲ್ಲ, ಅದನ್ನು ಪಾಲಿಸಬೇಕು ಅಂತ ಹೇಳಿದೆ. ಅವಳು ನೋಡು, ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಗೊತ್ತಿಲ್ಲ ಅಂದಳು. ನಾನು ಎದ್ದು ನಿಂತು ನಿನಗೆ ಏನಾದರೂ ಸಹಾಯ ಬೇಕಿದ್ರೆ ಹೇಳು ಅಂದಾಗ ಅವಳು ಬಂದು ಮುತ್ತು ಕೊಡಲು ನನ್ನ ಮುಂದೆ ಬಂದು ನಿಂತುಕೊಂಡಳು. ನಾನು ಆಗ ಅವಳನ್ನು ನೋಡಿ ನನಗೆ ನನ್ನನ್ನು ನಿಯಂತ್ರಿಸಲು ಆಗಲಿಲ್ಲ. ಆಗ ಅವಳನ್ನು ತಬ್ಬಿಕೊಂಡೆ. ಅವಳು ಕೂಡ ನನ್ನನ್ನು ತಬ್ಬಿಕೊಂಡು ನೀನು ಇಷ್ಟು ಸಲೀಸಾಗಿ ನನ್ನ ದಾರಿಗೆ ಬರ್ತೀಯ ಅಂತ ನಾನು ತಿಳಿದುಕೊಂಡಿರಲಿಲ್ಲ. ಇದು ನನಗೆ ಮೊದಲೇ ಗೊತ್ತಿದ್ದರೆ ನೀನು ನಮ್ಮ ಮನೆಗೆ ಬಂದ ದಿನವೇ ನಿನ್ನನ್ನು ಸೆಳೆದುಕೊಳ್ಳುತ್ತಿದ್ದೆ ಅಂತ ಹೇಳಿದಳು. ಆಗ ನಾನು ಸರಿ, ಇವಾಗ ಬಂದಿದ್ದೀನಿ ಅಲ್ವಾ, ನಿನಗೆ ಹೇಗೆ ಬೇಕೋ ಹಾಗೆ ಮಾಡಿಕೋ ಎಂದು ಹೇಳಿದೆ. ಆಗ ಅವಳು ಇದೇ ಸಮಯ ಎಂದು ಆ ಕೆಲಸ ಮಾಡಲು ಶುರುಹಚ್ಚಿಕೊಂಡು ಇಬ್ಬರು ಸುಮಾರು ಗಂಟೆಯವರೆಗೂ ನಮಗೆ ಮನಸ್ಸಿಗೆ ಬಂದಂತೆ ಬಂದ ಹಾಗೆ ವಿಧವಿಧವಾಗಿ ಎಲ್ಲಾ ರೀತಿಯಲ್ಲೂ ಕಾಲ ಕಳೆದೆವು. ಅವಳು ನನಗೆ ಒಂದು ಗಟ್ಟಿಯಾಗಿ ಮುತ್ತು ಕೊಟ್ಟು ನನ್ನ ಮದುವೆಯಾದ ಮೇಲೆ ನೀನು ನನಗೆ ಇದೇ ರೀತಿ ಖುಷಿಪಡಿಸಬೇಕು ಎಂದಳು. ನಾನು ಅವಳಿಗೆ ಸರಿ ಅಂತ ನನ್ನ ತಲೆಯನ್ನು ಅಲ್ಲಾಡಿಸಿದೆ. ಇಷ್ಟು ಚೆನ್ನಾಗಿ ಯಾರೂ ಕೂಡ ಇದುವರೆಗೂ ಹೀಗೆ ಮಾಡಿರಲಿಲ್ಲ ಅಂದಳು. ಆಗ ನಾನು ಮತ್ತೆ ಒಂದು ರೌಂಡ್ ಶುರು ಹಚ್ಚಿಕೊಂಡು ಹೀಗೆ ನಾನು ಮತ್ತು ಅವಳು ಅವರ ಅಮ್ಮ ಮತ್ತು ಅವರ ಅಣ್ಣ ಬರುವವರೆಗೂ ನಮಗೆ ಮನಬಂದಂತೆ ಸಿಕ್ಕ ಜಾಗದಲ್ಲಿ 2 ದಿನ ಆಟ ಆಡಿದೆವು. ಈ ಕೆಲಸದಿಂದ ಅವರಿಗೆ ತುಂಬಾ ಸಂತೋಷವಾಗಿತ್ತು. ಮರುದಿನ ಅವರ ಅಣ್ಣ ಮತ್ತು ತಾಯಿ ಊರಿನಿಂದ ಬಂದರು. ಹೀಗೆ ಅವಳ ಮದುವೆಗೆ 15 ದಿನ ಬಾಕಿ ಇತ್ತು. ಆಗ ಸಮಯ ಸಿಕ್ಕಾಗೆಲ್ಲ ಆಟ ಆಡಿಕೊಂಡೆವು. ಆದರೆ ಮದುವೆ 2 ದಿನ ಬಾಕಿ ಇರಬೇಕಾದರೆ ಮನೆ ಬಿತ್ತಲಿನಲ್ಲಿ ನಾನು ಮತ್ತು ಅವಳು ಏಕಾಂತದಲ್ಲಿ ಇರಬೇಕಾದರೆ ಆಗ ಆಂಟಿ ನಮ್ಮಿಬ್ಬರ ನೋಡಿದರು. ಆಗ ಅವರು ಏನು ಹೇಳದೆ ಅಲ್ಲಿಂದ ಹೊರಟು ಹೋದರು. ನಾನು ಇಲ್ಲಿ ಇದ್ದರೆ ಇನ್ನೂ ತೊಂದರೆಯಾಗುತ್ತೆ ಅಂತ ಯೋಚಿಸಿ ರುದ್ರನಿಗೆ ಅರ್ಜೆಂಟ್ ಆಗಿ ಮನೆಗೆ ಹೋಗಬೇಕು. ನನ್ನ ಅಮ್ಮನಿಗೆ ತುಂಬಾ ಹುಷಾರಿಲ್ಲವಂತೆ. ಅವನಿಗೆ ಸುಳ್ಳು ಹೇಳಿ ನಾನು ಅಲ್ಲಿಂದ ಹೊರಟು ನಮ್ಮ ಊರಿಗೆ ಬಂದೆ. ಫ್ರೆಂಡ್ಸ್, ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.